ಡೈಮಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾವು ಈ ಏಡಿಯನ್ನು ಕ್ಲೀನಾಗಿ ಮಾಡಿ ಇಟ್ಕೊಂಡಿದ್ದೀವಿ, ತೊಳೆದಿಟ್ಕೊಂಡಿದ್ದೀವಿ. ಹಾಗೆ ಇದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕಿ ಇಟ್ಟಿದ್ದೆ ನಾನು. ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಆಯಿತು ತೊಳೆದಿಟ್ಟು. ಹಾಗೆ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು, ನಾವು ಇದಕ್ಕೆ ಸಾಂಬಾರು ಥರ ಮಾಡಲಿಕ್ಕೆ ಗ್ರೇವಿ ಅಥವಾ ಸಾಂಬಾರು ಯಾವುದನ್ನಾದರೂ ಮಾಡ್ಬೋದು ಇದರಿಂದ. ಹೀಗೆ ನಾವು ಅರ್ಧ ಹೋಳಿಗೆ ತೆಂಗಿನಕಾಯಿನ ತುರಿದು ಇಟ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಈಗ 2 ಏಲಕ್ಕಿ, ಒಂದು 6 ಲವಂಗ, 1 ಚಕ್ಕೆ ಪೀಸು, ಹಾಗೆ ಒಂದು 10 ಕಾಳುಮೆಣಸು, 1 ಟೇಬಲ್ ಸ್ಪೂನು ಧನಿಯಾ ಅಥವಾ ಕೊತ್ತಂಬರಿ ಕಾಳು ಅಂತಾರಲ್ಲ ಅದು, ಒಂದು ದಪ್ಪ ಈರುಳ್ಳಿ, ಹಾಗೆ ಒಂದು 3-4 ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಸಣ್ಣ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಒಗ್ಗರಣೆ ಮಾಡಲಿಕ್ಕೆ. ಒಂದಿಷ್ಟು ಕೊತ್ತಂಬರಿ ಸೊಪ್ಪು, 2 ಟೊಮೊಟೊ ಹಣ್ಣು, ಹಾಗೆ 3 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ. ಇದನ್ನು ನಾನು ಈಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಹುರ್ಕೋಬೇಕು, ಅಂದರೆ ಸಾಂಬಾರು ಚೆನ್ನಾಗಿ ರುಚಿ ಬರುತ್ತೆ. ಹಾಗಾಗಿ ಸ್ವಲ್ಪ ಇದಕ್ಕೆ ಒಂಚೂರು ಎಣ್ಣೆ ಹಾಕ್ತೀನಿ. ಮಾಡಲಿಕ್ಕೆ ಎಣ್ಣೆ ಹಾಕಿ ನಂತರ ಇದಕ್ಕೆ ನಾನು ಏನು ಮಸಾಲೆ ಎಲ್ಲ ಲವಂಗ, ಏಲಕ್ಕಿ, ಚಕ್ಕೆ, ಕಾಳುಮೆಣಸು, ಇದರಲ್ಲ ಸ್ವಲ್ಪ ಕೊತ್ತಂಬರಿ ಕಾಳನ್ನು ಹಾಕಿ ಸ್ವಲ್ಪ ತಣ್ಣ ಉರಿಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ತೀನಿ. ತುಂಬ ಸೇಯಿಸಬಾರ್ದು, ಸಣ್ಣ ಉರಿಯಲ್ಲೇ ಇದನ್ನು ಒಂದೆರಡು ಒಂದು ನಿಮಿಷದಲ್ಲೇ ಹುರಿತದೆ ಇದು. ಇದು ಸ್ವಲ್ಪ ಹುರಿತು ಸರಕ್ಕೆ ಸೇಯಿಸಬಾರ್ದು. ಹೀಗೆ ತೆಗೆದು ಇನ್ನು ತಗೊಂಡಾದ್ಮೇಲೆ ಇದೇ ಬಾಣಲೆಗೆ ಮತ್ತು ನಾನು ಟೊಮೊಟೊ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಟೊಮೊಟೊನೂ ಹಾಕ್ತಾಯಿದ್ದೀನಿ. ಈ ಸ್ವಲ್ಪ ಫ್ರೈ ಆಗಲಿ ಟೊಮೊಟೊ. ಈ ಸ್ವಲ್ಪ ಟೈರ ಫ್ರೈ ಆದಮೇಲೆ ಆಮೇಲೆ ಈರುಳ್ಳಿ ಹಾಕೋಣದು. ಈ ಟೊಮೆಟೊ ಸ್ವಲ್ಪ ಈಗ ಇಟ್ಟು ಸ್ವಲ್ಪ ನೆನಿಟ್ಟು ಆನಂದ ಹಿಂಗಿಟ್ಟು ಈರುಳ್ಳಿ, ಒಂದು ದಪ್ಪ ಈರುಳ್ಳಿ ತಿಕ್ಕೊಂಡಿದ್ದಿಲ್ಲ ಅದನ್ನ ನೀರೆಲ್ಲ ಹಾಕ್ತಿದ್ದೀನಿ. ಮತ್ತು ತೆಗಿಯಲ್ಲ, ಬೇಗ ಆಗುತ್ತೆ. ಏನು ಸ್ವಲ್ಪ ಉರಿಯೋದಿತ್ತಲ್ಲ, ಹಾಗಾಗಿ ಇದನ್ನು ಹಾಕಿ ಹೀಗೆ ತೆಗೆದು ಇದು ಸ್ವಲ್ಪ ಫ್ರೈ ಆಗಬೇಕು. ಈ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಕುದಿಯೋಕ್ಕೆ ಏನು ಹಾಕೋಣ ಸ್ವಲ್ಪ ಈರುಳ್ಳಿ ಹುರಿದು, ಈಗ ಈರುಳ್ಳಿ ಫ್ರೈ ಸ್ವಲ್ಪ ಆದ ತಕ್ಷಣ ಇದಕ್ಕೆ ನಾನೀಗ ಬೆಳ್ಳುಳ್ಳಿನ ಸ್ವಲ್ಪ ಹುರ್ಬೇಕು. ಬೆಳ್ಳುಳ್ಳಿ ಹಾಕ್ತಾಯಿದ್ದಾನೆ. ಬೆಳ್ಳುಳ್ಳಿನೂ ಸ್ವಲ್ಪ ಫ್ರೈ ಆದ್ರೆ ಸಾಕು, ಏನು ಜಾಸ್ತಿ ಆಗ್ಬೇಕು ಅಂತಿಲ್ಲ. ಈರುಳ್ಳಿ ಟೊಮೊಟೊ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಬೆಳ್ಳುಳ್ಳಿ ಕಮ್ಮಿ ಸಹಿಸ್ಕೊಳ್ರಿ ಸಾಕು. ಇದಕ್ಕೆ ನಾನು ಮತ್ತೆ ಒಂಚೂರು ಕೊತ್ತಂಬರಿ ಸೊಪ್ಪಿತ್ತಲ್ಲ ಅದನ್ನು ಸ್ವಲ್ಪ ಹಾಗೆ ಲೈಟಾಗಿ ಟೇಸ್ಟ್ ಬರುತ್ತೆ ಸಾಂಬಾರು ಅಂತ ಹಾಕ್ತಾರೆ. ಆಮೇಲೆ ಇದೆಲ್ಲ ಕಾತಕ್ಕ ನಂತರದಲ್ಲಿ ಈ ಖಾರ ಪುಡಿಯಲ್ಲಿ ಈ ಸೌ ಆಫ್ ಮಾಡಿಬಿಡ್ತೀನಿ. ಸೌ ಅಂದರೆ ಖಾರದ ಪುಡಿ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಸೌ ಆಫ್ ಮಾಡಿರ್ತೀವಿ. ಈ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಇದರಲ್ಲಿ ಕಾಯಿನೂ ಸಹ ಇದ್ರಾಗೆ ಹಾಕ್ಬಿಡ್ತೀನಿ. ಏನಕ್ಕೆ ನೀರು ಚೆನ್ನಾಗಾಗುತ್ತೆ, ಅದು ತಣ್ಣಗಾಗುತ್ತೆ, ಬೇಗ ರುಬ್ಕೋಬೋದು ನಾವು, ಟೇಸ್ಟ್ ಬರುತ್ತೆ. ಸ್ವಲ್ಪ ಫ್ರೈ ಮಾಡ್ತೀನಿ. ತುಂಬ ಏನು ಬೇಡ, ಆಫ್ ಮಾಡಿದ ಮೇಲೆ ನಾವು ಖಾರದ ಪುಡಿ ಹಾಕ್ಬೇಕು. ಖಾರದ ಪುಡಿ ಮುಂಚೆನೇ ಹಾಕ್ಬಿಟ್ರೆ ಎಲ್ಲ ತೀದು ಹೋಗ್ಬಿಡುತ್ತೆ. ಹಾಗಾಗಿ ಕಾಯಿ ಎಲ್ಲ ಹಾಕಿದ್ದೀನಿ. ಈ ಸ್ವಲ್ಪ ತಣ್ಣಗಾಗಲಿ, ಇದೆಲ್ಲ ತಣ್ಣಗಾದ್ಮೇಲೆ ಎಲ್ಲ ಸೇರಿಸಿ ಅದನ್ನು ಮಿಕ್ಸಿ ಹಾಕಿ ರುಬ್ಬಿ ಈಗ ಇದೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೆನಲ್ಲ ನಾನೀಗ ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಅಂದರೆ ಸ್ವಲ್ಪ ಆರಿದೆ ಈಗ, ಮತ್ತು ಖಾರಕ್ಕೆ ಇಟ್ಕೊಂಡಿದ್ದೆ ಸ್ವಲ್ಪ ತಣ್ಣಗಾಗಿತ್ತು. ಇದನ್ನೆಲ್ಲ ಮಿಕ್ಸಿ ಹಾಕಿ ರುಬ್ಬಿದೆ ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ಈಗ ಸಣ್ಣಗೆ ನುಣ್ಣಗೆ ರುಬ್ಬಿದ್ದೀನಿ. ಇದನ್ನು ಖಾರನ ರುಬ್ಬಿಕೊಂಡಿದ್ದೀನಿ. ಈಗ ಒಂದು ಸಣ್ಣ ಪಾತ್ರೆ ಇಟ್ಟು ಅದಕ್ಕೆ ತಗೊತ್ತಿ 2 ಸ್ಪೂನು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಈಗ ಎಣ್ಣೆ ಕಾದಿದ ತಕ್ಷಣ ಸ್ವಲ್ಪ ಈರುಳ್ಳಿ, ಇನ್ನು ಕಾದಿಗೋ ಸ್ವಲ್ಪ ಈರುಳ್ಳಿ ಇಟ್ಕೊಂಡಿದ್ದೀನಿ.
ಆ ಈರುಳ್ಳಿಯನ್ನು ಊಟ ಹಾಕಿ ಸ್ವಲ್ಪ ಒಂದು ಅದು ಸ್ವಲ್ಪ ಅದಕ್ಕೆ ಹಾಕಿದ್ದು ಈ ಈರುಳ್ಳಿ ಫ್ರೈ ಆಗಿದೆ. ಈಗ ಇದಕ್ಕೆ ಏನು ಎಣ್ಣೆಯನ್ನು ಕ್ಲೀನ್ ಮಾಡ್ತಾ ಹೋಗುತ್ತೆ ಹಾಕ್ಬೋದು. ಇದಕ್ಕೆ ಹಾಕೋದ್ರಿಂದ ಎಣ್ಣೆಗೆ ಹಾಕಿದರೆ ಇದು ಚೆನ್ನಾಗಾಗುತ್ತೆ. Antum karena sponsor beralek rumah. ಹೀಗೆ 2 ನಿಮಿಷ ಫ್ರೈ ಮಾಡ್ತಿರ್ತೀನಿ ನೀಟಾಗಿ. ಇದು ಸ್ವಲ್ಪ ಫ್ರೈ ಆದರೆ ಚೆನ್ನಾಗಾಗುತ್ತೆ. ಇದನ್ನು ಮತ್ತೊಂದು ಥರನೂ ಮಾಡ್ಬೋದು. ಏರಿಯನ್ನ ಇದೇ ಥರನೇ ಸ್ವಲ್ಪ ಈ ಲವಂಗ ಏಲಕ್ಕಿ ಎಲ್ಲ ಕುಟ್ಟಾಕಿ ಇದು ಬಾಣಂತಿಯರಿಗೆ ಇದನ್ನು ಸ್ವಲ್ಪ ರಸನೂ ಮಾಡಿಕೊಟ್ರೆ ತುಂಬ ಒಳ್ಳೆಯದು ಅಂತಂದರು ನಮ್ಮಮ್ಮ. ಸ್ವಲ್ಪ ಅಟ್ಲ ಪುಡಿಯನ್ನು ಹಾಕ್ಬೇಕು. ಸ್ವಲ್ಪ ಹಸಿಟ್ಟು 1-2 ಸೆಟಿಗೆ ಅಷ್ಟು, ಇಲ್ಲ 1/4 ಸ್ಪೂನ್ ಕಡಿಮೆ. ಚೆನ್ನಾಗಿ ಸ್ವಲ್ಪ ಫ್ರೈ ಆಗ್ತಿದ್ದು ಚೆನ್ನಾಗಿ ಆಗ್ತದೆ. ನನ್ನ ಇದನ್ನು ಇದಕ್ಕೆ ಹಾಕ್ತಿಡೋದು. ಎಲ್ಲ ಹೊಂದಿರೋದ್ರಿಂದ ನಾವೇನು ಹಸಿ ಹೋಗ್ಬೇಕು ಆ ಥರ ಏನಿಲ್ಲ. ಹಿಂಗೆ ಎಷ್ಟು ನೀರು ಬೇಕು ಮಕ್ಕಳನ್ನ ಫುಲ್ ನೀರಕ್ಕೆ ಹಾಕ್ತೇವೆ. ನೀರು ಹಾಕ್ತೀನಿ ನಾನು. ಇದು ನಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಇದು ನೀರು ಹಾಕ್ತದೆ. ಎಣ್ಣೆಗೆ ಇದು ಗ್ರೇವಿ ಥರನೇ ಆಗುತ್ತೆ. ಈ ಥರ ಸ್ವಲ್ಪ ತೆಳುವು ಬೇಕು ಅಂದ್ರೆ ನೀರು ಹಾಕ್ತೀವಿ. ತೆಳುವು ಬೇಡ ಅಂದರೂ ಇಷ್ಟೇ ಸಾಕು. ಇನ್ನು ನಾನು ಚೆನ್ನಾಗಿ ಕುದಿಸ್ಬೇಕು ಇದನ್ನು. ಎಷ್ಟು ಅಂದರೂ ಇದೇ ಸೌಂಡೆ, ಅದಕ್ಕೆ ತಿನ್ನೋಕ್ಕೆ ಆಗುತ್ತೆ. ಇದು ರೊಟ್ಟಿಗೆ, ಚಪಾತಿಗೆ, ಮುದ್ದೆಗೆ, ಅನ್ನಕ್ಕೆ ಎಲ್ಲದಕ್ಕೂ ಬರುತ್ತೆ. ಇದು ತುಂಬ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಾಗುತ್ತೆ. ಮತ್ತು ಈಗ ಇದಕ್ಕೆ ಕೊನೆಯದಾಗಿ ಉಪ್ಪನ್ನು ನಾವು ಎಡಿಗೆ ಹಾಕಿದ್ದೀವಿ, ಆದರೂ ಸಾಕು. ಇನ್ನು ನಾನು ಚೆನ್ನಾಗಿ ಕುದಿಸ್ಬೇಕು ಇದನ್ನು. ಎಷ್ಟು ನೆಂದರೂ ಇದೇ ಸೌಂಡೆ, ಅದಕ್ಕೆ ತಿನ್ನೋಕ್ಕೆ ಕಮ್ಮಿಯಾಗುತ್ತೆ. ಚೆನ್ನಾಗಿ ಇದು ರೊಟ್ಟಿಗೆ, ಚಪಾತಿಗೆ, ಮುದ್ದೆಗೆ, ಅನ್ನಕ್ಕೆ ಎಲ್ಲದಕ್ಕೂ ಬರುತ್ತೆ. ಇದು ತುಂಬ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಾಗುತ್ತೆ. ಮತ್ತು ಈಗ ಇದಕ್ಕೆ ಕೊನೆಯದಾಗಿ ಉಪ್ಪನ್ನು ನಾವು ಎಡಿಗೆ ಹಾಕಿದ್ದೀವಿ, ಆದರೂ ನೋಡ್ಕೊಂಡು ಹಾಕ್ಬೇಕು. ಉಪ್ಪನ್ನು ಮಾತ್ರ ನಾನು ಸ್ವಲ್ಪ ಹಾಕ್ತೀನಿ, ಖಾರಕ್ಕೆ ಹಾಕಿಲ್ಲಲ್ಲ, ಎಡಿಗೆ ಅಷ್ಟೇ ಹಾಕಿರೋದು. ಇಲ್ಲ ಜಾಸ್ತಿ ಹಾಕ್ಬಿಟ್ರೆ ಉಪ್ಪಾಗ್ಬಿಡುತ್ತೆ. ಅದಕ್ಕೆ ನೋಡ್ಕೊಂಡು ಬೇಕಾದ್ರೆ ಮತ್ತೆ ಹಾಕ್ಕೋಬೋದು. ಸಾಕು. ಇದು ಚೆನ್ನಾಗಿ ಕುದ್ದಿದ್ರಲ್ಲಿ ಎಣ್ಣೆ ಅಂಶ ಬರಬೇಕು. ಇದು ಬೆಂದೈತಿ ಅಂತ ಗೊತ್ತಾಗಲಿಕ್ಕೆ ಈ ಬಿಳಿ ನೊರೆ ಎಲ್ಲ ಇದೆಲ್ಲ ಹೋಗಿ ಇದು ಸ್ವಲ್ಪ ಎಣ್ಣೆ ಥರ ಆದಮೇಲೆ ಇದನ್ನು ನಾವು ಸ್ಟವ್ ಆಫ್ ಮಾಡಬೇಕು. ಅಲ್ಲೇ ತನಕ ಇದನ್ನು ಈಗ ನಾವು ಬೇಯಲಿದು ಅಷ್ಟೇ ತನಕ ಇದನ್ನು ಸ್ವಲ್ಪ ರೋಸ್ನಲ್ಲಿಡೋಣ. ಈಗ ಒಂದ್ಸರಿ ಇದನ್ನು ಕೈ ಹಾಕಕ್ಕೆ ಮಧ್ಯೆ ಒಂದ್ಸರಿ ಅಲ್ಲ, ಒಂದು ಸರಿ ಹಿಂಗೆ ಮಧ್ಯೆ ನೋಡಬೇಕು. ಇದು ಸಾಂಬಾರು ರೊಟ್ಟಿ ಚೆನ್ನಾಗಿ ಆಗುತ್ತೆ. ಇನ್ನೊಂದು ಮಾಡಿ ಒಂದೆರಡು ನಿಮಿಷ ಮತ್ತೆ ಮುಚ್ಚಿಟ್ರೆ ಸ್ವಲ್ಪ ಬೇಯಲಿ ಚೆನ್ನಾಗಿ. ಇವಾಗಿದೆ ನೋಡಿ. ಈಗ ನೋಡಿ, ಈಗ ತುಂಬ ಘಮ ಅಂತ ಹೇಳಿ ಸ್ಮೆಲ್ ಬರ್ತಾಯಿದೆ, ಮುದ್ದೆ ಬರುತ್ತೆ. ಈಗ ಎಣ್ಣೆ ನೋಡಿ, ಇಲ್ಲೆಲ್ಲ ಎಣ್ಣೆ ನಿಂತಿದೆ ಸ್ವಲ್ಪ ಇದೆ. ಜಾಸ್ತಿ ಎಣ್ಣೆ ಬೇಕಂದರೆ ಹಾಕೋಬೋದು, ನಾವು ಸ್ವಲ್ಪ ಕಡಿಮೆ ಎಣ್ಣೆ ತಿಂತೀವಲ್ಲ, ಹಾಗಾಗಿ ನೋಡಿ ಎಣ್ಣೆ ಬೆಂದಿದೆ. ಈಗ ನಾವು ಇದೆಲ್ಲ ಮುಚ್ಚಿಡೋಣ. ಆಫ್ ಮಾಡ್ತೇನೆ, ಸ್ಟವ್ನ ಆಫ್ ಮಾಡಿ ಹೀಗೆ ಬಿಟ್ಟು